ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ನೀರಿ ತಾಲೂಕು ಬೆಳಲ್ಗೆರೆ ಗ್ರಾಮ ನಮ್ಮದು ವೀರಶೈವ ರುದ್ರಭೂಮಿ ಬಗ್ಗೆ ತಕರಾರು ಇರೋದ್ರಿಂದ ತಹಸೀಲ್ದಾರ್ಗೆ ಹಿಂದೆ ಅರ್ಜಿ ಕೊಟ್ಟಿದ್ವಿ. ಆಮೇಲೆ ಊರ ಗ್ರಾಮಸ್ಥರೆಲ್ಲರೂ ಸೇರ್ಕೊಂಡು ಎಲ್ಲಾ ಕೋಮಾರರು ಸೇರ್ಕೊಂಡು ಇದ್ರ ಬಗ್ಗೆ ಈ ಸ್ಮಶಾನದ ಬಗ್ಗೆನೇ ಒಂದು ಮೀಟಿಂಗ್ ಮಾಡಿ ಆಮೇಲೆ DC ಅವರಿಗೆ ಅರ್ಜಿ ಕೊಟ್ಟಿದ್ವಿ. ಆಮೇಲೆ ತಹಸೀಲ್ದಾರ್ ಬಂದು ನೋಡ್ಕೊಂಡು ಹೋಗಿದ್ದಾರೆ, DC ಅವರು ಬಂದು ನೋಡ್ಕೊಂಡು ಹೋಗಿದ್ದಾರೆ. ಈಗ ಮಂಜಪ್ಪ ಇದು ನಮ್ಮ ಜಮೀನಾಗಿರೋದ್ರಿಂದ ನನಗೆ ಹಕ್ಕೈತಿ ಅಂತ ಲಾಕ್ ಹಾಕಿದ್ದಾರೆ. ಈಗ ಅದು ಬಿಡಿಸ್ಕೊಡ್ರಿ ಅಂತಂದು ಈಗ ಇವತ್ತೊಂದು ಶವ ಆಗಿದೆ. ಹಂಗಾಗಿ ನಮ್ಮ ಶ್ಮಶಾನ ಉಳಿಸ್ಕೊಡ್ರಿ ಅಂತ ನಾವು ಕೇಳ್ತಾ ಇದ್ದೀವಿ. ಮಂಜಪ್ಪ RI ಬಂದಿದ್ದಾರೆ, ಆಮೇಲೆ ಉಪ ತಹಸೀಲ್ದಾರ್ ಬಂದಿದ್ದಾರೆ, ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಬಂದಾರೆ ಸರ್ ಇವತ್ತು. ಹೀಗಾಗಿ ನಮಗಿದು ನಮಗೆ ಯಾವಾಗಲೂ ನಡೆಸ್ಕೊಂತ ಬಂದಾರೆ ಸರ್. ಈಗಲ್ಲ ಅದು ಯಾವ ಕಾಲದಿಂದ ಐತೋ ಗೊತ್ತಿಲ್ಲ. ಈಗ ಮಂಜಣ್ಣ ಇದು ನನ್ನ ಹೆಸರಿನಾಗಿರೋದ್ರಿಂದ ನನ್ನ ಜಮೀನು, ನನಗೆ ಇದಕ್ಕೆ ಏನಾದರೂ ಒಂದು ಪರಿಹಾರ ಸರ್ಕಾರ ಕೊಟ್ಟರೆ ನಮ್ದೇನು ಅಭ್ಯಂತರ ಇಲ್ಲ ಸರ್. ಅದು ಈಗ ನಾವು ಸ್ಮಶಾನ ಯಾವಾಗಲೂ ಹುಡ್ಕೊಂತ ಬಂದಿರೋದ್ರಿಂದ ನಮಗೆ ಸ್ಮಶಾನ ಬೇಕಷ್ಟೇ, ನಮಗೆ ಶಾಶ್ವತವಾದ ಪರಿಹಾರ ಬೇಕು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದಾವೆ ಸರ್. ನಾವು ಅದನ್ನ ಬಿಟ್ರೆ ನಮ್ದೇನೂ ಇಲ್ಲ ಸರ್. ಈಗ ಇದು ನಡೆಯಕ್ಕೆ 2-3 ತಿಂಗಳು ಆಗುತ್ತೆ ಸರ್. ಅದು ತಕರಾರು ಅವ್ರದ್ದು ನಮ್ದು. ಅದಕ್ಕೂ ಮುಂಚೆನೆ ಎಲ್ಲ ಕೋಮಾರ್ನರ್ಕರ್ ಅರ್ಜಿ ಬರ್ದು ಕೊಟ್ಟಿರೋದೇ ಇದೆ ಸರ್. ಅದು DC ಅವರಿಗೆ ತಹಸೀಲ್ದಾರ್ ಬಂದು ವಿಸಿಟ್ ಮಾಡ್ಕೊಂಡು ಇದ್ದಾರೆ ಸರ್. ಇದು ಸುಮಾರು ಅನಾದಿ ಕಾಲದಿಂದ ನಮ್ಮ ಅಜ್ಜ ಅಜ್ಜಿ ಏನೋ ನಮಗೆ ಯಾರಿಗೂ ಗೊತ್ತಿಲ್ಲ. ಇದು ಸುಮಾರು 300 ವರ್ಷದಿಂದ ಇಲ್ಲಿ ಶವ ಸಂಸ್ಕಾರ ಮಾಡ್ಕೊಂತ ನಾವು ಬರ್ತಾ ಇದೀವಿ. ವೀರಶೈವ ಲಿಂಗಾಯತ ಸಮಾಜದವ್ರು ಅಷ್ಟರು ಇದು 3 ತಿಂಗಳಿಂದ ಇದಕ್ಕೆ ಜಾಗ ಗೇಟಿಗೆ ಲಾಕ್ ಹಾಕಿ ಇದನ್ನ ಹದ್ಬಸ್ತಿ ಕೊಟ್ಟಿವಿ. ನಮ್ದು ಇಲ್ಲಿಂದ ಇತ್ಲ ನಮ್ದು ಐತಿ ಅಂತ ಟ್ರೆಂಚ್ ಹೊಡ್ಸಿದಾರಲ್ಲ. ಸುಮಾರು ಈಗ 1 ತಿಂಗಳ ಕೆಳಗೆ ತಹಸೀಲ್ದಾರ್ ಬಂದಿದ್ರು, ತಹಸೀಲ್ದಾರ್ ಮಾತು ಕೇಳಿಲ್ಲ. ಈಗ ನಮ್ಮ ಸಮಾಜದವರೇ ಒಬ್ರು ಬೆಂಗಳೂರಲ್ಲಿ ತಿರ್ಕೊಂಡಾರೆ, ಅವ್ರ ಶವ ಬರ್ತೈತಿ ಅಂದ್ರೆ ಈಗ DT ಅವರೆಲ್ಲ ಬಂದಿರೋ ತಾತ್ಕಾಲಿಕ ಪರಿಹಾರ ಹೇಳ್ತಾ ಇದಾರೆ ಅಷ್ಟೇ. ಅವರು ನಮಗೇನಪ್ಪ ಈಗ ಈ ಸದ್ಯಕ್ಕೆ ಮಾತ್ರ ನಮಗೆ ತಗ್ಸಿ ನಾವು ಇದನ್ನ ಮಾಡಿ ಶವ ಸಂಸ್ಕಾರ ವ್ಯವಸ್ಥೆ ಮಾಡ್ಕೊಡ್ತೀವಿ. ನೆಕ್ಸ್ಟ್ ಫರ್ದರ್ ನಾವು ತಹಸೀಲ್ದಾರ್ ಹತ್ರ ಇಲ್ಲ DC ಹತ್ರ ನಾವು ಮಾತಾಡ್ತೀವಿ ಅಂತ ಅವ್ರು ಹೇಳ್ತಿದ್ದಾರೆ ಸರ್. ಇದು ನಮಗೆ ಅವಶ್ಯಕತೆ ಇಲ್ಲ ಸರ್. ನಾಳೆ ಇನ್ನೊಬ್ರು ಸಾಯ್ತಾರೆ, ಯಾರೋ ಪರದೇಶಿಗಳು ಸಾಯ್ತಾರೆ, ಅವ್ರಕ್ಕೆ ಉಗ್ದಾಗ ಇದೇ ಸಮಸ್ಯೆ ಆಗಬಾರ್ದು. ದಯವಿಟ್ಟು ನಾವು ತಹಸೀಲ್ದಾರಿಗೆ DC ಅವರಿಗೆ ದಯವಿಟ್ಟು ಕೈ ಮುಗಿದು ಮನವಿ ಮಾಡ್ತಾ ಇದೀವಿ. ನಮಗೆ ಶಾಶ್ವತ ಪರಿಹಾರ ಮಾಡಿಕೊಡ್ಬೇಕು ಅಂತಂದು ನಾವು ಕೇಳ್ತಾ ಇದೀವಿ. ಇಲ್ಲಿಗ ಅವರ್ಣಾತ್ರಿ ನಾವು ಉಪವಾಸ ಇದು ಮಾಡ್ತೀವಿ, ಸತ್ಯಾಗ್ರಹ ಮಾಡ್ತೀವಿ ನಾವು ಹಗಲು ರಾತ್ರಿ. ಈಗ ಶವ ಸಂಸ್ಕಾರ ನಡೀಬೇಕಲ್ಲ ಸರ್. ಈಗ ನಾವು ಇವತ್ತಲ್ಲ ನಾಳೆ ತೆಗಿತಾರೆ, ತಹಸೀಲ್ದಾರ್ ಹೇಳೋಗಿದ್ದಾರೆ ಇವತ್ತಲ್ಲ ನಾಳೆ ತೆಗಿತಾರೆ ಅಂತ ನಾವಿದ್ವಿ ಸರ್. ನಾವು ಇಲ್ಲೇ ಪೆಂಡಾಲ್ ಹಾಕ್ಸಿ ನಾವು ಪ್ರತಿಭಟನೆ ಮಾಡ್ತೀವಿ. ಶವನ ನಾವು ಸಂಸ್ಕಾರ ಮಾಡಲ್ಲ. ನಮಗೆ ಶಾಶ್ವತ ಪರಿಹಾರ ಆಗೋ ತನಕ ನಾವು ಇಲ್ಲಿಂದ ಬಿಟ್ಟು ಎದ್ದೋಗಲ್ಲ. DC ತಹಸೀಲ್ದಾರ್ ಎಷ್ಟೊತ್ತಿರು ಬರ್ಬೇಕು ಸರ್ ಈ ಸ್ಪಾಟಿಗೆ, ನಮ್ಮ ಸಮಸ್ಯೆ ಬಗೆಹರಿಸ್ಬೇಕು. ದಯವಿಟ್ಟು ನಾಗರಾಜ್ ಅಂತ ಸರ್. ಈಗ ನನ್ನ ವಯಸ್ಸು 91 ನಂದು. ಈಗ ಇದು ಶಾನ್ಭೌರ್ ಭೂಮಿ ಅಂತೆ ಮೊದಲೇ ನಮ್ಮಪ್ಪರು ಈಗ 60-70 ವರ್ಷಕ್ಕೆ ಹೇಳಿದ ಮಾತು ಸರ್. ಅದು ಶಾನ್ಭೌರ್ ಭೂಮಿ ಅಂತೆ. ಅದು ಸಿದ್ದಪ್ಪಂಗುಡೆ ಅರಿವು ಅಂತ ಇದು ಓಟು ಸಿದ್ದಪ್ಪಂಗುಡೆ ಅರಿವು ಅಂತಲೇ ಈಗಲೂ ಕರೆಯೋದು. ಈಗ ಶಾನ್ಭೌರ್ ಏನು ಮಾಡ್ತಿ, ಚೆನ್ನಜ್ಜ ಅಂತ ಒಬ್ಬ ಸಾಹುಕಾರರಿಗೆ ಹೊಲ ಮಾಡಿಸ್ಯಾರೆ. ಆವಾಗ ಶಾನ್ಭೌರು ಈಗ ಅವರೇ ಹೋಗಿ ಬ್ರಿಟಿಷ್ನರ ಕಾಲ ಹಂಗಿದ್ದಿಲ್ಲ ಸ್ವಾಮಿ. ಈಗ ಹೆಂಗೈತಿ, ಈಗ ಚೆನ್ನೈಗೆ ಹೋಗ್ಬೇಕು, ಸ್ಟಾಂಪ್ ಪ್ಯಾಂಟ್ ಹಿಡ್ಕೋಬೇಕು, ಏನೇನೇ ಇತ್ತು. ಅವಾಗೆಲ್ಲ ಚೇರ್ಮನ್ರು ಅವರೇ, ಈ ಶಾನ್ಭೌರು ಅವರೇ ಕರ್ಕೊಂಡು ಹೋಗಿ ಮಾಡಿಸ್ಯಾರ ಅವರಿಗೆ. ಅದು ಅವಾಗಲೂ ಅವರು ಅದ್ರಾಗೆ ಕ್ಲಿಯರ್ ಮಾಡಿಲ್ಲ. ಒಟ್ಟು ಒಂದು ಸರ್ವೆ ನಂಬರು ಅಲ್ಲಿಂದ ಮತ್ತೆ ಚೆನ್ನಜ್ಜರು ಆಲೇಶಪ್ಪ ಅಂತಂದು ಮಗ್ ಕೊಟ್ಟಾರ. ಅವರು ಆ ಆಲೇಶಪ್ಪನು ಕೊಡ್ಬೇಕಾದ್ರೆ ಅವರು ಹಂಗೆ ಕೊಟ್ಟುವಾರೆ. ಹೆಂಗೆ ಸರ್ವೆ ನಂಬರೇ ಮಾಡಿದ್ದಾರೆ. ಅವ್ರು ಹೆಂಗೆ ಮಾಡ್ತಾ ಹಂಗೆ. ಈಗ ಇವನು ತಗಂದರು ಅಜ್ಜಾರು ಅವರು ತೀರ್ಕೊಂಡಾರೆ, ಅವ್ರ ಅಪ್ಪರು ತೀರ್ಕೊಂಡಾರೆ. ಇವ್ ಮಂಜಾನು ಈಗಲೇ 30-40 ವರ್ಷ. ಅವನು ಈಗ ಒಂದು 3-4 ವರ್ಷಕ್ಕಿಲ್ಲಿಗೆ ನನ್ನ ಜಮೀನು ಐತಿ ನಾನು ಬಿಡಾತ್ಲಾಗ ಅಂತಿದ್ವಿ, ಉಗಿತಿದ್ವಿ ಈಗ ಒಗ್ಗದಿ ಬೀಗ ಹಾಕಿಬಿಟ್ಟಾನೆ. ಈಗ ಬೀಗ ತೆಗಿಸ್ಬೇಕು, ಬೀಗ ಅವ್ರು ತಾತಿ ಅಲ್ಲಿಗೆ ಹೋಗಿ ಬೀಗ ತೆಗಿಸ್ತೇವೆ ಅಂತ ಅವ್ರು ಹೇಳ್ತಾರೆ. ಮಂಜಣ್ಣು ಸ್ವಾಭಿಮಾನ ಐತಿ, ಅವನಿಗೂ ಇಲ್ಲ ಅಂತಲ್ಲ. ಊರು ಅಂತ ಗ್ರಾಮ ಅಂದರೆ ನಮಗೆ ಪಕ್ಕ ಬೇಕು. ಅವನಿಗೆ ಇದ್ರ ಬದಲಿ ನಮಗಿದೆ ಅಂತಲ್ಲ, ಬೇರೆದಾಗಲಿ ಕೊಡಿಸ್ಲಿ ಅಂತ ಅವನು ಕೇಳ್ತಾನೆ. ಅವರು ಕೇಳಬೇಕಾದ್ದು ಸರ್ಕಾರ ಕೇಳಿ ಕಾನೂನು ಪ್ರೊಸೀಜರ್ ಪ್ರಕಾರ. ನಮಗೇನು ಅನಾದಿ ಕಾಲದಿಂದ ಇಲ್ಲಿ ನಾವು ಶವ ಸಂಸ್ಕಾರ ಮಾಡಿದ್ದೇವೆ, ನಮಗೆ ಇದನ್ನು ಉಳಿಸ್ಕೊಡ್ಬೇಕು ಅಂತ ನಾವು ಕೇಳ್ತೇವೆ. ಈಗ ಅವನು ಕೇಳೋದೇ ತಪ್ಪಲ್ಲ, ಪ್ರೊಸೀಜರ್ ಪ್ರಕಾರ ಅವನದು ಐತಿ, ನಮಗೂ ಈ ಪ್ರೊಸೀಜರ್ ಪ್ರಕಾರ ಇದೈತಿ. ಧರ್ಮದಿಂದ ನಾವು ಕೇಳ್ತಾ ಇದ್ದಾವೆ ಇದನ್ನು. ಅಜ್ಜ ಮುತ್ತಜ್ಜ ಯಾವ ಕಾಲದಿಂದಲೋ ಅದು ಯಾರಿಗೂ ಗೊತ್ತಿಲ್ಲ. ಅದು ಹಂಗೆ ಬಂದೈತಿ. ಒಟ್ಟು ಸರ್ವೆ ನಂಬರು
ಸುಮಾರು ವರ್ಷಗಳಾಗಿದೆ ಸರ್. ಈಗ ಬಂದ ಸ್ವಾಮಿ ಹಿಂಗೆ ಈಗ 30-40 ಸಾವಿರ 30-40 ಲಕ್ಷ ಅಂತ ಬಂದಾಗ ಜನಗಳಿಗೆ ಎಲ್ಲರೂ ಅದೇನು ಕೆಟ್ಟ ಪತ್ರ ಹುಡುಕಂತ ಎಲ್ಲರೂ ಬರ್ತಾರೆ. ನಾನು ಬರ್ತಾನೆ, ಅವರು ಬರ್ತಾರೆ, ಎಲ್ಲರೂ ಬರ್ತಾರೆ. ಅವಾಗ ಯಾರು ಇದುವರೆಗೂ ಅವನು ಭೂಮಿ ಉಳಿವ ಮಾಡೇ ಅಲ್ಲ. ಅವನು ಪಾಪ ಅವ್ರ ಅಜ್ಜರು ಮಾಡಿಲ್ಲ, ಅವ್ರ ಅಪ್ಪರು ಮಾಡಿಲ್ಲ, ಇವನು ಮಾಡಿಲ್ಲ. ಅಲ್ಲಿಂದ ಅತ್ಲಾಗೆ ಪಾಪ ಸ್ವಾಧೀನ ಮಾಡ್ಕೊಂತಾನೆ. ಈಗ ಬಾಳೆಗೆ ಐತಿ, ನನಗೆ ಸರ್ಕಾರ ಕೊಡಲಿ, ಸರ್ಕಾರ ಕೊಟ್ಟರೆ ಅಲ್ಲಪ್ಪ ಅದು ಎಷ್ಟೈತೆ ನಮಗೆ ಆಯ್ಕೆ ಮಾಡಲಿ ಸ್ವಾಮಿ. ಅದು ಸರ್ಕಾರ ತಾಯಿ ಇದ್ದಂಗೆ ಅವನು ಕೇಳ್ತಾನೆ, ಅವನು ಮಗ, ನಾವು ಮಕ್ಕಳು, ನಮಗೂ ಕೊಡಲಿ. ಈಗ ಅನಾದಿನ ಕಾಲದಿಂದ ಬಂದೈತಿ. ಈಗ ಇವ್ರೇನು ಹೊಸ ಸೃಷ್ಟಿ ಮಾಡೋಂಗಿಲ್ಲ. ಯಾವಾಗ ಬಂದಿತ್ತೋ ಅವಾಗಿನಿಂದ ಬಂದೈತೆ ಅದು. ಅದನ್ನು ಉಳಿಸ್ಕೊಡ್ರಿ ಅಂತ ನಾವು ಕೇಳ್ತೀವಿ, ನಮ್ದು ಐತಿ ಅಂತ ಅವನು ಕೇಳ್ತಾನೆ. ಅದನ್ನು ಪರಿಹಾರ ಸರ್ಕಾರ ತಾಯಿ ಯಾರ್ಯಾರಿಗೆ ಹೆಂಗೆ ಹೇಳ್ಬೇಕು ಮಾಡ್ಬೇಕಾದ್ರೆ ಸರ್ಕಾರಕ್ಕೆ ಐತಿ ಸ್ವಾಮಿ ಅದು ಹಕ್ಕು. ಈಗ 3 ತಿಂಗಳು ಬೇಕಾ? 3 ತಿಂಗಳು ಬೇಕಾ? ಈಗ ನಾವು ಕಾಯ್ತಿದ್ವಿ. ಈಗ ಅದಾಗಿದೆ ಭಗವಂತ ಇದು ಮಾಡಿದರೆ ಈಗ ಬರ್ತೈತಿ. ಈಗ ಇದು ಓಟು ಬರೋ ತನಕ ಶಾಮಿಯಾನ ವರ್ಷ ಇಡೀ ನಾವು ಜನ ಮಾಡ್ತೇವೆ, ಇಟ್ಕೊಂಡು ನೋಡ್ತೇವೆ ಈ ಒಂದು ದಿವಸ. ಆಮೇಲೆ ನಾಳೆ DC ಆಫೀಸಿಗೆ ಹೋಗ್ತೇವೆ, DC ಮುನ್ಕ ಹೋಯ್ತೇವೆ. ಅಪ್ಪ ನಮ್ಮ ದೊಡ್ಡಪ್ಪರ ತಗೊಂಡಿರೋದು ಇದು 1970 ಕ್ರಯ ತಗೊಂಡಿರೋದು ಅದು. ಅದು 3 ಎಕರೆ 25 ಗುಂಟೆ. ಮಶಾನ ಅಂತ ಏನಲ್ಲ ಸರ್, ಮಶಾನ ಅಂತ ಏನಲ್ಲ ಅಲ್ಲಿ ನಮಗೆ ಜಮೀನು ತಗೊಂಡಿರೋದು. ಯಾವ್ದು ನಮಗೆ ಅದು 10 ಗುಂಟೆ ಐತೆ ಸರ್, 10 ಗುಂಟೆ ಐತದ. ಅದು ಅಲ್ಲಿಂದಾನೆ ಸೇರೆ ನಮಗೆ ಬಂದ್ರು ಸರ್ವೆ ಮಾಡಿಸಿದ್ಮೇಲೆ. ಅಲ್ಲಿಂದಾನೆ ಸ್ಟಾರ್ಟ್ ಆಗೋದು ಸರ್ವೆ ನಂಬರ್, ಅಲ್ಲಿಂದಾನೆ ಸ್ಟಾರ್ಟ್ ಆಗೋದು ಸರ್. ನಾವೀಗ ಸುಮಾರು 8-10 ವರ್ಷದಿಂದನೂ ಹೇಳ್ತಾ ಇದ್ದೀವಿ ನಮಗೆ ಇಲ್ಲಿಂದ ಜಮೀನು ಬರ್ತಾ ಐತಿ ಅಂದ. ಅವ್ರ ಯಜಮಾನ್ರನ್ನೆಲ್ಲ ಕರೆ ಕಳಿಸಿ ಅದಕ್ಕಿಬ್ಬಳರ ಯಜಮಾನ್ರು ಸೈನ್ ಹಾಕಿದ್ದಾರೆ ಅದ್ಬಸ್ತ್ ಮಾಡಿದಾಗ. ಅವರು ಇದ್ದಾರೆ ಅಲ್ಲಿ, ಅವರು ಸೈನ್ ಮಾಡಿದ್ದಾರೆ ಅದ್ಬಸ್ತಿಗೆ. ಅದು ಬಂದಾಳಿಂದನೂ ನಾವು ಕೇಳ್ತಾ ಇದ್ದೀವಿ, ಅವ್ರು ಹಿಂಗೆ ಹೇಳ್ತಾ ಇದ್ದಾರೆ. ಆಮೇಲೆ ಈಶ್ವರ ದೇವಸ್ಥಾನ ಐತೆ ತಡ್ರಿ ಸರ್, ಈಶ್ವರ ದೇವಸ್ಥಾನ ಐತಿ ಅಂತಾರೆ. ಈಶ್ವರ ದೇವಸ್ಥಾನ ಬಿ ಖರಾಬು ಈಶ್ವರ ದೇವಸ್ಥಾನ ಅಂತಾನೆ 1 ಗುಂಟೆ ಐತಿ ಟಿಪ್ಪಣಿ ಕಾಪ್ಯಾಗ. ಇದು ಸ್ಮಶಾನ ಅದು ಇದು ಅಂತ ಎಲ್ಲಿ ಮೆನ್ಷನ್ ಇಲ್ಲ. ನಮ್ಮೂರ ಸ್ಮಶಾನ ಇಲ್ಲೇ ಐತಿ ನೋಡ್ರಿ, 21ನೇ ಸರ್ವೆ ನಂಬರ್ನಾಗ ಹೈಕೋರ್ಟ್ ಆದೇಶನ ಆಗಿ ಅಲ್ಲೇ ಐತಿ ಸ್ಮಶಾನ. ಸಾರ್ವಜನಿಕರದ ಏನಲ್ಲ ಸರ್, ಅದ್ರಾಗ ಬೇರೆ ಯಾರು ಮಾಡಲ್ಲ. ಈಗ 2-3 ತಿಂಗಳಲ್ಲ ಸರ್, ಬಹಳ ದಿವಸದಿಂದ ನಾವು ಅದನ್ನೇ ಮಾಡ್ತೀವಿ. ಐತ್ ಸರ್, ಅದಕ್ಕಿಂತ ಮುಂಚೆನೂ ಅದು ಹಂಗೆ ಬಂದತ್ತದು, ಹಿಂದಿನಿಂದನೂ ಹಂಗೆ ಬಂದಿರೋದು. ಅದಕ್ಕೆ ಅಧಿಕೃತವಾಗಿ ಯಾವುದೂ ಮೆನ್ಷನ್ ಇಲ್ಲ. ಉಳ್ತದ್ರ ಸರ್, ಆ ಕಡೆ ಜಾಗ ಐತೆ ಅವ್ರದ್ದು, ಅಲ್ಲಿ ಉಳಿಕೆಂತ ಅದು ಗುಂಡೆ ಆದಂಗೆ ಈ ಕಡೆಗೆ ಬಂದಿದ್ದಾರೆ. ಆ ಕಡೆ ಉಳ್ತಾ ಇದ್ರೆ ಮುಂದೆ ಬರ್ತಾ ಇದ್ದಾರೆ. ಆಮೇಲೆ ಸರ್ಕಾರದ ಆದೇಶ ಇದೆ ಐತೆ ನೋಡ್ರಿ ಸರ್. ಜಮೀನ್ ನಿಮ್ದು ಅಂತೀರಿ? ಜಮೀನು ನಮ್ಮದೇ ಸರ್.